ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯ ಕನಸನ್ನ ನನಸು ಮಾಡುವಂತಹ ಹೊಸ ಹೆಜ್ಜೆಯನ್ನ ಮೇಲುಕೋಟೆ ಶಾಸಕರಾದಂತಹ ದರ್ಶನ್ ಪುಟ್ಟಣಿ ಅವರು ಮಾಡ್ತಾ ಇರುವಂಥದ್ದು. ಇವತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡುಪುರ ಪಟ್ಟಣದಲ್ಲಿ ಸ್ವರಾಜ್ ಉತ್ಸವವನ್ನ ಹಮ್ಮಿಕೊಂಡಿರುವಂಥದ್ದು. ನೇರವಾಗಿ ಶಾಸಕರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಹೊಸ ಕಲ್ಪನೆ ಇದು ಅವಶ್ಯಕತೆ ಇದೆ ಸರ್. ಗಾಂಧೀಜಿಯವರ ಕನಸು ಆದರೆ ಇದುವರೆಗೂ ನನಸಾಗಿಲ್ಲ. ಆ ನಿಟ್ಟಿನಲ್ಲಿ ಮೊದಲೇ ಹೆಜ್ಜೆ ಇಟ್ಟಿದ್ರಿ. ಸ್ವರಾಜ್ ಉತ್ಸವದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ ರೈತ ಸಂಘಟನೆಯಿಂದ ಹಿಂದಿನಿಂದನೂ ಇದನ್ನ ಈ ಕಾರ್ಯಕ್ರಮನ ರೂಪಿಸ್ಬೇಕು ಅಂತ ಇದೇ ಥರದ್ದು ಇನ್ನೂ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇವಾಗ ನಾವು ನಮ್ಮ ಹಳ್ಳಿಯ ಮಟ್ಟದಲ್ಲಿ ಜನರಿಗೆ ಬದುಕು ಕಟ್ಕೊಡ್ಬೇಕು, ಅವ್ರದ್ದೇ ಆದಂಥ ಯಾರ ಮೇಲೂ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಬಾರ್ದು, ಸ್ವಾವಲಂಬನೆಯಿಂದ ಬದುಕಬೇಕು, ಬದುಕನ್ನು ಕಟ್ಕೋಬೇಕು, ನಮ್ಮ ಹಳ್ಳಿಗಳನ್ನು ಬೆಳೆಸಬೇಕು ಅನ್ನೋ ಒಂದು ಕನಸು ಏನಿತ್ತು ಮಹಾತ್ಮ ಗಾಂಧಿಯವ್ರದ್ದು, ಅದೇ ಕನಸಲ್ಲಿ ಈಗ ಹೊಸತನದಲ್ಲಿ ಈಗ ಹೊಸ ಸಮಸ್ಯೆಗಳೇನಿವೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮತ್ತು ಹೊಸ ತಂತ್ರಜ್ಞಾನನ ಬಳಸ್ಕೊಂಡು ನಮಗಿರೋಂಥ ಟೂಲ್ಸನ್ನು ಬಳಸ್ಕೊಂಡು ಎಷ್ಟೊಂದು ಜನ ನಮ್ಮ ದೇಶಾದ್ಯಂತ ಈ ಥರ ಕೆಲಸಗಳನ್ನು ವಿವಿಧ ಪಾಕೆಟ್ಸಲ್ಲಿ ಮಾಡಿದ್ದಾರೆ. ಅವ್ರನ್ನೆಲ್ಲ ಒಂದೇ ಕಡೆ ಕರ್ಕೊಬಂದು ಈಗ ಆ ಒಂದು ಪ್ರಯತ್ನನ ಮಾಡಿ ಸಂಘಟನೆಯ ಮೂಲಕ, ರೈತ ಸಂಘದವರ ಮೂಲಕ ರಚನಾತ್ಮಕ ಹೋರಾಟದ ಮೂಲಕ ಕಟ್ಟಬೇಕು ತಳಮಟ್ಟದಿಂದ ಅನ್ನೋದು ಒಂದು ಆಲೋಚನೆ ಇಟ್ಕೊಂಡು ಜನರಿಗೂ ಉಪಯೋಗ ಆಗಬೇಕು ಅಂತ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹೋಲಿಸ್ಟಿಕ್ ಅಂದರೆ ಸಂಪೂರ್ಣ ಎಲ್ಲ ಕ್ಷೇತ್ರಗಳಲ್ಲೂ ನಾವು ತಗೊಂಡಿದ್ದೀವಿ. 12 ಕ್ಷೇತ್ರಗಳು, ಶಿಕ್ಷಣ, ಆರೋಗ್ಯ ಸೇರಿದಂಗೆ ಕೃಷಿ, ಯುವತಿಯರನ್ನ ಯಾವ ಥರ ಮೇಲೆ ತರಬೇಕು, ಅವರಿಗೆ ಸಹೋದ್ಯೋಗಗಳನ್ನ ಯಾವ ಥರ ಸೃಷ್ಟಿ ಮಾಡ್ಕೋಬೇಕು, ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇದೊಂದು ಪ್ರಾಮಾಣಿಕ ಪ್ರಯತ್ನ. ಅದು ಹಿಂಗೆ ಜನರು ಅರ್ಥ ಮಾಡ್ಕೊಂಡು ಅವರು ಯಾವ ಥರ ಅಳವಡಿಸ್ಕೋಬೇಕು. ನಾವು ಇದು ಸ್ಟಾರ್ಟ್ ಅಷ್ಟೇ. ಈ ಕಾರ್ಯಕ್ರಮ ಈ ಥರ ನಮ್ಮ ಪರಿಕಲ್ಪನೆ ಇದೆ ಅಂತ ತೋರ್ಸೋಕ್ಕೋಸ್ಕರ ಇದು ನೆಕ್ಸ್ಟು ನಾವು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ಸಂಘಟನೆಯವರು ಮತ್ತು ಸಂಸ್ಥೆಯವರು ಎಲ್ಲರೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಾವ ಥರ ನಾವು ಬದಲಾವಣೆಗಳನ್ನು ನಾವು ತರಬೇಕು, ನಮ್ಮದ್ರಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಬಾರ್ದು, ನಾವೇ ನಮ್ಮ ಬದುಕನ್ನು ಯಾವ ಥರ ಕಟ್ಕೋಬೇಕು ಅಂತ ಇದೊಂದು ಆಲೋಚನೆ ಇಟ್ಕೊಂಡು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಕೃಷಿ ಮಂಡ್ಯ ಜಿಲ್ಲೆಯೇ ಕೃಷಿ ಆಧಾರಿತ ಜಿಲ್ಲೆ. 80% ರೈತರು ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಆ ನಿಟ್ಟಿನಲ್ಲಿ ರೈತರುಗಳಿಗೆ ಒಂದಷ್ಟು ವಿಭಾಗಗಳು ನೋಡೋದು ನಾವು ಕೂಡ. ಒಂದು ಸಾವಯವ ಕೃಷಿ ಆಗಿರ್ಬೋದು, ನೈಸರ್ಗಿಕ ಕೃಷಿ, ಈ ರೀತಿಯ ಆಲೋಚನೆಗಳು ಜನರಿಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಏನು ಹೇಳ್ತೀರಾ ಸರ್ ರೈತರುಗಳಿಗೆ ಅಂತ? ಇಲ್ಲ, ಇದು ಅಡಾಪ್ಟ್ ಮಾಡ್ಕೋಬೇಕು. ನಿಮಗೆ ಗೊತ್ತಿರೋದು ವಿಷಯನೇ. ನಾವು ಎಷ್ಟು ಔಷಧಿ ಹೊಡೆದು ಈಗ ಆಸ್ಪತ್ರೆಗೆ ಎಷ್ಟು ಬಿಲ್ ಕಟ್ತಾ ಇದ್ದೀವಿ. ಇವಾಗ ಆರೋಗ್ಯ ಸಮಸ್ಯೆ ಏನಾಯ್ತಾ ಇದೆ ಅಂತ ನಮಗೆ ಗೊತ್ತಾಯ್ತೆ. ಮಣ್ಣಿನ ಫಲವತ್ತತೆ ಕಳ್ಕೊತಾ ಇದೆ, ಎಲ್ಲ ಥರ ಸಮಸ್ಯೆಗಳು ಆಯ್ತಾಯಿದೆ. ಇವಾಗ ನಾವು ಎಲ್ಲರೂ ಇದ್ರ ಕಡೆಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿತಿದೆ. ಈ ಮಣ್ಣನ್ನು ಸರಿ ಮಾಡಿಸ್ಕೋಬೇಕು, ನಮ್ಮ ಆರ್ಗ್ಯಾನಿಕ್ ಮಾಡಬೇಕು ಅಂತೇಳಿ ಮಣ್ಣಿನ ಫಲವತ್ತತೆ ಕಳ್ಕೊಂಡಿದೆ, ಅದನ್ನು ಸರಿಪಡಿಸ್ಕೋಬೇಕು. 1 ವರ್ಷ 2 ವರ್ಷ ಇದನ್ನೆಲ್ಲ ಯಾವ ಥರ ಮಾಡಬೇಕು ಅಂತ ಸೊಸೈಟಿಗಳ ಮೂಲಕ ನಾವು ಈ ಒಂದು ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಪ್ರತಿ ಊರಲ್ಲೂ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ರೈತ ಈಗ ನಾನು 1 ವರ್ಷ ತಗೊಳ್ಬಿಡ್ತೀನಿ ಅಥವಾ 1 ವರ್ಷ ನನ್ನ ಮಣ್ಣನ್ನು ರೆಡಿ ಮಾಡ್ಕೋಬೇಕು ಮುಂದಿನ ವರ್ಷಕ್ಕೆ, ಅಂದರೆ ಈ ವರ್ಷ ನನಗೆ ಬೆಳೆ ಬೆಳೆಯೋಕ್ಕಾಗಲ್ಲ, ಬೆಳೆ ಬೆಳೆದ್ರೂ ಅಷ್ಟು ದುಡ್ಡು ಸಿಗಲ್ಲ, ಅದು ದುಡ್ಡನ್ನು ಯಾರು ತುಂಬಿಸ್ಕೊಡ್ತಾರೆ ಅನ್ನೋ ಪ್ರಶ್ನೆ ಇರ್ತದೆ ಎಲ್ಲರಿಗೂ. ಅದಕ್ಕೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಒಂದೊಂದಾಗಿ ಎಲ್ಲರೂ ಒಟ್ಟಿಗೆ ನಾವು ಮೈಗ್ರೇಟ್ ಮಾಡೋಕ್ಕಾಗಲ್ಲ. ಈಗ ಹಂತವಾಗಿ ನಾವು ಯಾರ್ಯಾರು ರೈತರನ್ನ ಹೆಂಗೆ ಮೈಗ್ರೇಟ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈ ಒಂದು ಬೂತಲ್ಲಿರೋಂಥದ್ದು ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂತ ಇದ್ದಾರೆ. ಅವ್ರೇನು ಕಳೆದ 1 ವರ್ಷದಿಂದ ನಮ್ಮ ಕ್ಯಾತ್ನಹಳ್ಳಿಯಲ್ಲಿ ಸರ್ವೆ ಮಾಡಿ ಎಲ್ಲ ಪ್ರತಿ ಮನೆಗೂ ಹೋಗಿ ರಸ್ತೆಗೂ ಹೋಗಿ ಸರ್ವೆ ಮಾಡಿರೋಂಥ ಈ ಟೀಮ್ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಪ್ರೊಫೆಸರ್ಗಳೆಲ್ಲ ಏನಕ್ಕೆ ಮಾಡಿದಂದರೆ ನಮ್ಮ ಹಳ್ಳಿ ಇನ್ನು 20 ವರ್ಷ ಮುಂದೆ 30 ವರ್ಷ 40 ವರ್ಷದಲ್ಲಿ ಯಾವ ಥರ ನಮ್ಮ ಹಳ್ಳಿಗಳು ಇರಬೇಕು, ನಮ್ಮ ಕಲ್ಪನೆ ಏನು, ಎಲ್ಲ ಸ್ಟೂಡೆಂಟ್ಸ್ ಅವ್ರ ಪರಿಕಲ್ಪನೆ ಏನಿದೆ, ಮತ್ತು ಯಾವ ಥರ ನಾವು ನಮ್ಮ ಹಳ್ಳಿಗಳನ್ನು ಬೆಳೆಸ್ಬೋದು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ. ಇದು ಒಂದು ಹಳ್ಳಿಯಿಂದ ಶುರು. ಅಂದರೆ ಇದನ್ನು ಒಂದು ಇನ್ಸೈಟ್ ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ಇದನ್ನು ಯಾವ ಥರ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ. ನೋಡಿದ್ರೆ ಒಂಥರ ಸಮಗ್ರ ಅಭಿವೃದ್ಧಿ ಅನ್ನೋದು ಕಂಡು ಬರ್ತಾ ಇದೆಯಾ? ಸಮಗ್ರ ಅದನ್ನೇ ನಾವು ತಗೊಂಡಿರೋದು ಎಲ್ಲ ಏರಿಯಾಗಳನ್ನು. ಈಗ ನಾವು ಜನರಿಗೆ ವಾಪಸ್ ಕರ್ಸ್ಕೋಬೇಕು ನಮ್ಮ ಊರಿಗೆ ಅಂತಂದರೆ ಕೆಲಸ ಅವ್ರಿಗಿರಬೇಕು, ಶಾಲೆ ಇರಬೇಕು, ಆರೋಗ್ಯ ಸರಿಗಿರಬೇಕು, ಸರಿಯಾದ ಸವಲತ್ತು ಕೊಡಬೇಕು. ಅದಾದ ನಂತರ ಇರೋಕ್ಕೂ ಅವ್ರಿಗೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ಬೇಕು. ಆಗ್ರೋ ಫಾರೆಸ್ಟ್ರಿ ಅಂತ ಈ ಸುಮಾರು ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮ ಸುತ್ತಲೂ ಫಾರೆಸ್ಟ್ ಇದೆ, ಅದನ್ನು ಯಾವ ಥರ ಕಾಪಾಡಬೇಕು,
ನಮ್ಮ ಇರೋ ಸಂಪನ್ಮೂಲದಲ್ಲಿ ನಾವು ಯಾವ ಥರ ನಾವು ಮನೆಗಳನ್ನು ಕಟ್ಕೋಬೇಕು ಲೋಕಲಲ್ಲಿ ಪ್ರತಿಯೊಂದು ಅಂಶನೂ ನಾವು ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಕ್ಷೇತ್ರದ ಜನರು ಕೈ ಜೋಡಿಸ್ತಾರೆ ಅಂತ ನಂಬಿಕೆ ಇದೆಯಾ ಸರ್ ನಿಮ್ಮ ಒಂದು ಆಲೋಚನೆ? ಅದೇ ನಾನೇ ಹೇಳ್ತೀನಿ, ಅದು ಇನಿಷಿಯಲಿ ಅವ್ರಿಗೆ ನಾವು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಅರ್ಥ ಆಗತ್ತೆ. ಕೆಲವು ಈಗೇನಂದರೆ ಪ್ರಾಯೋಗಿಕವಾಗಿ ಅಷ್ಟು ಕಡೆ ನಾವು ಮಾಡಿ ತೋರಿಸಿದಾಗ ಅವ್ರಿಗೆ ಓಕೆ ನಂಬಿಕೆ ಬರುತ್ತೆ. ಬಟ್ ಇದು ನಾ ಹೇಳ್ದಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ, ಯಾಕೆಂದರೆ ಇದು ಮಾಡಬೇಕು ಅನಿವಾರ್ಯ ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ಸರ್ ಪ್ರಮುಖವಾಗಿ ಕಂಡು ಬರುವಂಥದ್ದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀರಾ, ಅದರ ಬಗ್ಗೆ ಮಾಹಿತಿಗಳು ಕೂಡ. ಶಿಕ್ಷಣದಲ್ಲಿ ನಾವು ಸರ್ಕಾರಿ ಶಾಲೆ ಉಳಿಸ್ಬೇಕು, ದುಡ್ಡನ್ನ ಸೇವ್ ಮಾಡಿಸ್ಬೇಕು, ಜನರಿಗೆ ದುಡ್ಡು ಒಂದು ಕಡೆ ಮಾಡ್ಸೋಕ್ಕೆ ಹೆಂಗೆ ರೆಡಿ ಮಾಡಬೇಕು ಅಂತ ನಮ್ಮ ಹಳ್ಳಿಯವರಿಗೆ ರೈತರಿಗೆಲ್ಲ ಹೇಳ್ತಾ ಇದ್ದೀವಿ. ಅದೇ ಜೊತೆಗೆ ನಾವು ಈ ದುಡ್ಡನ್ನ ಖರ್ಚು ಕಮ್ಮಿ ಮಾಡಿಸೋದ್ರಲ್ಲೂ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ನಾವು ಹಳ್ಳಿಗಳಲ್ಲಿ ಕೊಡಬೇಕು. ಪ್ರೈವೇಟ್ ಶಾಲೆಗಿಂತ ಏನೂ ಕಮ್ಮಿ ಇಲ್ಲ ಅನ್ನೋದು ನಾವು ತೋರಿಸ್ಬೇಕು. ಅದೇ ರೀತಿ ಮಾಡೋಕ್ಕೆ ನಾವು ಅದಕ್ಕೂ ಕೈ ಹಾಕಿ ಈಗಾಗಲೇ ಕೆಲಸ ಶುರು ಮಾಡಿದ್ದೀವಿ. ಸುಮಾರು ಕಡೆ ಮಾಡ್ಬೇಕಂದ್ರೆ ಒಂದು ಕಡೆ ಶುರು ಮಾಡಿದ್ದೀವಿ, ಇನ್ನು 4-5 ಕಡೆ ಶುರು ಮಾಡ್ತೀವಿ. ಸರ್ ನಿಮ್ಮೆಲ್ಲ ಆಲೋಚನೆಗಳು ಒಳ್ಳೇದಾಗಲಿ, ಸಕ್ಸಸ್ ಆಗಲಿ ಇದು ಅಂತ ಹೇಳಿ. ಥ್ಯಾಂಕ್ ಯು. ಅದ್ರ ಜೊತೆಗೆ ನಾವು ತಂತ್ರಜ್ಞಾನದಲ್ಲಿ ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಇದೆ, ಅದಕ್ಕೆ ಒಂದು ಕಾಲೇಜ್ ಇದೆ, ಅದಕ್ಕೆ ಒಂದಷ್ಟು ಎಕ್ಸ್ಪರ್ಟ್ಗಳು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನು ನಾವು ಬಳಸ್ಕೊಂಡು ಯಾವ ಥರ ನಮ್ಮ ಜನರಿಗೆ ಸರ್ಕಾರದ ಸವಲತ್ತುಗಳು ಮತ್ತು ಅವ್ರಿಗೆ ಬೇಕಾಗಿಂಥ ಮಾಹಿತಿಗಳನ್ನು ಯಾವ ಥರ ತಲುಪಿಸ್ಬೇಕು ಅದನ್ನು ರೆಡಿ ಮಾಡಿದ್ದೀವಿ. ಇಷ್ಟು ಶಾಸಕ ದರ್ಶನ್ ಪುಟ್ಟಣ್ಣಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಪಾಂಡವಪುರ.